ಹೇಳಿದ್ದಾರೆ ನಮ್ಮ ನಾಯಕರು. ದಕ್ಷಿಣ ಶಿಕ್ಷಕರ ಕ್ಷೇತ್ರನೂ ಕೂಡ JDS ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವರು ಬಂದಿದ್ವಿ, ಇನ್ನು ಸಾರಾ ಮಹೇಶ್ ಅವರು, ರವೀಂದ್ರ ಶ್ರೀಕಂಠಯ್ಯ ಅವರು, DC ತಮ್ಮಣ್ಣವರು ಯಾರು ಕೂಡ ಬಂದಿರಲಿಲ್ಲ. ಅದಕ್ಕೋಸ್ಕರ 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 15ನೇ ತಾರೀಕು ಅಭ್ಯರ್ಥಿ ಯಾರು ಅಂತ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ. ಈಗ ನಿಮಗೆ ಬಿಟ್ಕೊಡುವಂಥ ಸಾಧ್ಯತೆ ಎಷ್ಟಿದೆ ಸರ್? ಹೌದು, ನಮಗೆ ಬಿಟ್ಕೊಡ್ತಾರೆ ಸರ್. ಆಲ್ರೆಡಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿ ಅವರು, ಮತ್ತೆ ಮಾಹಿತಿ ಇದೆ ಮಾಡಿದ್ರು. ಅದನ್ನೇ ಹೈಕಮಾಂಡ್ ಜೊತೆ ಎಲ್ಲ ಮಾತಾಡಿ ಮೊದಲೇ ಹೇಳಿದರು. ಯಡಿಯೂರಪ್ಪನವರು ಕೂಡ ಡಿಕ್ಲೇರ್ ಮಾಡಿದ್ರು, ಮೈಸೂರಲ್ಲಿ JDSಗೆ 2, ಭಾರತೀಯ ಜನತಾ ಪಕ್ಷ 4 ಅಂತ ಹೇಳಿದರು. ನಾವು ಸಲಹಾ ಸಮಿತಿ, ಸಮನ್ವಯ ಸಮಿತಿನೂ ಕೂಡ ನಾವು ಹಿಂದೆ ರಂಗನಾಥ್ಗೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸೇರಿದ್ವಿ. ನಿಮ್ಮ MLCಗಳು ಯಾರಿದ್ದಾರೆ ಅಲ್ಲಿ ನಿಮಗೆ, ನಮ್ಮ MLCಗಳು ಯಾರಿದ್ದಾರೆ, ನಾವು ಗೆದ್ದಿರೋ ಕಡೆ ನಮಗೆ, ನೀವು ಗೆದ್ದಿರೋ ಕಡೆ ನಿಮಗೆ, ಈ ಥರ ಮಾಡ್ಕೊಳ್ಳೋಣ ಅಂತ ಅವತ್ತೇ ಹೇಳಿದರು. ಸಮನ್ವಯ ಸಮಿತಿನಲ್ಲೇ ಹೇಳಿದರು. ಅದೇ ರೀತಿ ಈಗ ನಮ್ಮ ನಾಯಕರು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಗೊಂದಲ ಏನೂ ಇಲ್ಲ. ಇವ್ರು ಮಾತಾಡಿರಲಿಲ್ಲ, ನಮ್ಮ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಹಾಗಾಗಿ ಅವರು ತೀರ್ಮಾನ ಮಾಡಿದರು. ಮಾತಾಡಿದ ಮೇಲೆ ಎಲ್ಲ ಅವರೇ ಒಪ್ಕೊಂಡು ಕೊಟ್ಟಿದ್ದಾರೆ. ಈಗ ಮತ್ತೆ ಯಾವಾಗ ಸಭೆ ಸೇರ್ತೀರಾ ಸರ್? ಈಗ ಮತ್ತೆ 15ನೇ ತಾರೀಕು ಶ್ರೀಕಂಠೇಗೌಡರು ಅಭ್ಯರ್ಥಿ ಅಂತ ಶ್ರೀಕಂಠೇಗೌಡರು, ವಿವೇಕಾನಂದ ನಮ್ಮಲ್ಲಿ ಇಬ್ಬರು ಇದ್ದಾರೆ. ಅವರಿಬ್ಬರಲ್ಲೊಬ್ಬರು ತೀರ್ಮಾನ ಮಾಡಬೇಕು ಅಂತ ಆಗಿದೆ ಸರ್. ಸಂತ್ರಸ್ತ ಮಹಿಳೆ, ಕಿಡ್ನಾಪ್ ಮಹಿಳೆ ವಿಡಿಯೋ ಒಂದು ವೈರಲ್ ಆಗಿದೆ. ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದೆ ತೋಟದ ಮನೆಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಸಂತ್ರಸ್ತ ಮಹಿಳೆನೂ ಕೊಟ್ಟಿದ್ದಾರೆ. ಅವ್ರ ಅಳಿಯ ಮಗಳು ಕೂಡ ಅವ್ರ ಮನೆಯಲ್ಲಿ, ಅವರು ಕೂಡ ನಮ್ಮ ಮನೆ, ಇವರು ಬೇರೆ ರಿಪೋರ್ಟ್ ಹೇಳ್ತಾರೆ. ಅವರು ಅಳಿಯನ ಮನೆಗೆ ಬಂದಿದ್ದರು, ನಮ್ಮ ಮನೆಗೆ ಬಂದಿದ್ದರು, ಇಲ್ಲಿಂದನೇ ಕರ್ಕೊಂಡೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ TV ನೋಡ್ತಾ ಇದ್ವಿ ನಾವು. ಎರಡೂ ಕೂಡ ಟ್ಯಾಲಿ ಇದೆ. ಅಂದರೆ ಪ್ರಕರಣದಲ್ಲಿ ಏನು ಷಡ್ಯಂತ್ರ ಇದೆ ಅಂತೀರಾ, ಏನು ಹೇಳ್ತೀರಿ? 100ಕ್ಕೆ 100 ರೇವಣ್ಣವರು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ.